ರೋಸ್ಮರಿ ತೊಗೊಂಡು ಹಿಂಗಂದೆ ವಾಸನೆ ಬರ್ತಿಲ್ಲ. ಕೆಟ್ಟೋಗಿದೆಯಾ ರೋಸ್ಮರಿ ಅಂತೇಳಿ ಪುದೀನ ತೆಗೆದೆ ವಾಸನೆ ಬರ್ತಿಲ್ಲ, ಮರುಗ ತೆಗೆದೆ ವಾಸನೆ ಬರ್ತಿಲ್ಲ. ಏನಿದು ವಾಸನೆ ಬರ್ತಾ ಇಲ್ವಲ್ಲ, ಯಾಕಿದು ಅಂತಂದೆ. ಇದೆಲ್ಲ ಮನೆ ಹಿತ್ತಲ ಗಿಡದ ಮದ್ದು ಅಂತಾರಲ್ಲ, ಅದು ನಮಗೆ ತಲೆ ಮೇಲಿನ ಮದ್ದು. ಇವಾಗ ನಿಂಬೆಹಣ್ಣು ಗಿಡಕ್ಕೂ ಅಷ್ಟೇ ಅಂತೆ. ನಿಂಬೆಹಣ್ಣು ಕಾಯಿ ಬರದೇ ಇದ್ದಾಗ ಅದ್ರ ಮುಂದೆ ಏನಪ್ಪ ಇದು ಇಷ್ಟು ಬರ್ತಾ ಇಲ್ಲ ಅಂತ ಬೈದ್ಬಿಟ್ರೆ ಆಗತ್ತೆ ಅಂತಾರೆ. ಪುದೀನ ಬೆಳೆಸರಿ ಎಷ್ಟು 10 ರೂಪಾಯಿಗೆ ಎಷ್ಟು ಕಟ್ಟು ಕೊಡ್ತಾನೆ, ಇದೇನು ಇಷ್ಟೆಲ್ಲ ಕಷ್ಟಪಟ್ಟರು ಬರ್ತಿಲ್ಲ ಅಂತಂದರೆ ಅದು ನಿಜವಾಗ್ಲೂ ಸಕ್ಸಸ್ ಆಗಲ್ಲ. ಈಗ ಬಂದು ನೋಡಿ ಖುಷಿ ಪಡೋದು ಒಂದು, ಇದೇನು ಬಿದ್ದೋಗ್ಬಿಡಲ್ವಾ ಸರ್ ಬಿಲ್ಡಿಂಗು ಇಷ್ಟೊಂದು ಮಣ್ಣಾಕಿದ್ರೆ ಅಂತಾರೆ. ಬಿದ್ದೋಗಂಗೆ ನಾವು ಕಟ್ತೀವ. ಈ 3 ವರ್ಷದಲ್ಲಿ ಇಂಟೆನ್ಸಿವ್ ಆಗಿ ಆಂತರಂಗಿಕವಾಗಿ ನಿಮಗೆ ಒಂದು ಫೀಲ್ ಅಥವಾ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಆಧ್ಯಾತ್ಮದ ಚಿಂತನೆ, ಮನಸ್ಸು, ವ್ಯಾಕುಲತೆ, ಟೆನ್ಷನ್ನು ಇವೆಲ್ಲದರ ದೃಷ್ಟಿಯಿಂದ ನಿಮಗಾದ ಅನುಭೂತಿ ಏನು? ಇಲ್ಲ, ಇವಾಗ ನೋಡಿ, ಈಗ ನಾವು ಶುರು ಮಾಡಿ ಒಂದು ವರ್ಷಕ್ಕೇ ಇದು ಒಂದು 6 ತಿಂಗಳಿಗೇ ಕೋವಿಡ್ ಶುರುವಾಯಿತು. ಕೋವಿಡಲ್ಲಿ ಎಲ್ಲ ಕಡೆ ಏನು ಮಾಡೋದು, ಲಾಕ್ಡೌನ್ ಮಾಡಿಬಿಟ್ರು. ಯಾರನ್ನೂ ಮಾತಾಡೋಂಗಿಲ್ಲ. ಈಗ ನಾನು ನಿಮ್ಮ ಹತ್ರ ಅಂದರೆ 6 ಅಡಿ ದೂರ ಕೂತ್ಕೊಬೇಕು. ಮನುಷ್ಯನೇ ಶತ್ರು ಆಗ್ಬಿಟ್ಟಿದ್ದ. ನಮಗೆ ಅವಾಗ ನನಗಾಗಲಿ ನಮ್ಮ ಮಕ್ಳಿಗಾಗಲಿ ಒಳ್ಳೆ ಗೆಳೆಯರು ಅಂದರೆ ಗಿಡಗಳು, ಅದರ ಜೊತೆ ಆಡೋದು. ಯಾಕೆಂದರೆ ಅದಕ್ಕೆ ರೆಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಅವಾಗ ನಮ್ಗೆ ಅನ್ನಿಸ್ತು ಗಿಡಗಳು ಬೆಳೆಸಿದ್ದು ಎಷ್ಟು ಖುಷಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ನನಗೆ ಕೋವಿಡ್ ಬಂತು, ಅದು ಪೀಕಲ್ಲಿದ್ದಾಗ ಮೇ 2021 ನನಗೆ ಆರಾಮಾಗಿದ್ದೆ. ನಾನೇನು ನಂದು ಗಾರ್ಡನಿಂದ ಅಂತೆಲ್ಲ ಹೇಳ್ತಿಲ್ಲ, ನಾನು ಆರಾಮಾಗಿ ಓಡಾಡಿಕೊಂಡು ನಮ್ಮ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಂದ ಬರ್ತಾಯಿದ್ದೆ, ನೀರು ಹಾಕ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಒಂದು ಸತಿ ಏನು ಮಾಡಿದೆ, ನಮ್ಮದಲ್ಲಿ ಈ ಸುಗಂಧ ಗಿಡಗಳು ತುಂಬ ಇದೆಯಲ್ಲ, ರೋಸ್ಮರಿ ತೊಗೊಂಡು ಹಿಂಗಂದೆ ವಾಸನೆ ಬರ್ತಿಲ್ಲ. ಕೆಟ್ಟೋಗಿದೆಯಾ ರೋಸ್ಮರಿ ಅಂತೇಳಿ ಪುದೀನ ತೆಗೆದೆ ವಾಸನೆ ಬರ್ತಿಲ್ಲ, ಮರುಗ ತೆಗೆದೆ ವಾಸನೆ ಬರ್ತಿಲ್ಲ. ಏನಿದು ವಾಸನೆ ಬರ್ತಾ ಇಲ್ವಲ್ಲ, ಯಾಕಿದು ಅಂತಂದೆ. ಡಾಕ್ಟ್ರಿಗೆ ಫೋನ್ ಮಾಡಿದೆ. ನಮ್ಮ ಒಳ್ಳೆ ಡಾಕ್ಟ್ರ್ ಇದ್ದಾರೆ. ಅವಾಗೆಲ್ಲ ಬೇರೆ ಡಾಕ್ಟ್ರೆಲ್ಲ ಬರೀ ಆ ಸ್ಕ್ಯಾನ್ ಮಾಡಿಸೋ ಈ ಸ್ಕ್ಯಾನ್ ಮಾಡೋದು, ಇವ್ರು ನಮ್ಮ ಒಳ್ಳೆ ಡಾಕ್ಟ್ರು ಬರೀ ಫೋನಲ್ಲಿ ಹೇಳೋದಿದ್ದಾರೆ. ಅವ್ರು ಹೇಳಿದ್ರು, ವಾಸನೆ ಬರ್ತಾ ಇಲ್ವಾ, ಹಂಗಾರೆ ನೀನು ಒಂದ್ಸಿ ಕೋವಿಡ್ ಟೆಸ್ಟ್ ಮಾಡಿಸೋದ್ರು. ಮಾಡಿಸಿದ್ರೆ ಪಾಸಿಟಿವ್ ಬಂತು. ಅಂದರೆ ನೀವು ಆ ಟೆಸ್ಟಿಂಗ್ ಹೋಗಲೇಬೇಕಾಗಿರಲಿಲ್ಲ, ಇಲ್ಲೇ ಟೆಸ್ಟ್ ಆಯಿತು, ಗಾರ್ಡನಲ್ಲೇ ಟೆಸ್ಟು. ಸೊ ಎಷ್ಟೊಂದಕ್ಕೆ ನಮಗೆ ಸೊಲ್ಯೂಷನ್ ನಮ್ಮ ಹತ್ರನೇ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಅಲ್ಲಿ ನಾವು ಬಂದರೆ ಜಾಜಿ ಎಲೆಯನ್ನು ಕಚ್ಚಿಬಿಟ್ರೆ ಆಯಿತು, ದೊಡ್ಡ ಪತ್ರೆ ತಿಂದರೆ ಕೆಮ್ಮು ಹೋಗುತ್ತೆ. ಅದಕ್ಕೆಲ್ಲ ಮನೆ ಹಿತ್ತಲ ಗಿಡದ ಮದ್ದು ಅಂತಾರಲ್ಲ, ಅದು ನಮಗೆ ತಲೆ ಮೇಲಿನ ಮದ್ದು. ಇವಾಗ ಹಿತ್ತಲ ಗಿಡ ಅಲ್ಲ, ನಮಗೆ ತಲೆ ಮೇಲಿನ ಮದ್ದು. ಸೊ ಅದೊಂಥರ ಖುಷಿಯಾಗೇ ಆಗುತ್ತೆ. ಆಮೇಲೆ ಏನಂದರೆ ನಮಗೆ ಈಗ ಸಾಯಂಕಾಲ ಹೋಗಿ ಟಿ ವಿ ನೋಡಬೇಕು, ಮಾಲ್ಗಳಿಗೆ ಹೋಗಬೇಕು ಅನ್ನೋ ಆಸೆಗಳೆಲ್ಲ ಈಗ ಅಷ್ಟಿಲ್ವೇ ಇಲ್ಲ. ಯಾಕೆಂದರೆ ನಮ್ಗೆ ಇಲ್ಲೇ ಟೈಮ್ ಪಾಸಿಗೆ ತುಂಬ ಇದೆ. ಅಲ್ಲಿ ಗಿಡಗಳ ಜೊತೆ ಇರೋದೇ ಒಂದು ಖುಷಿ. ಅದು ನನಗೆ ಇವಾಗಿಂದಲ್ಲ, ನನಗೆ ಒಂದು 7-8 ವರ್ಷದಿಂದನೇ, ಈ ಮನೆ ಕಟ್ಟಕ್ಕೆ ಮುಂಚೆಯಿಂದನೇ ಬೇರೆ ಗಿಡಗಳನ್ನ ಹಾಕಿದ್ದಾಗ ಆ ಗಿಡಗಳ ಜೊತೆ ಓಡಾಡಿದಾಗ ಅದ್ರ ಕೊಡೋ ಸ್ಪರ್ಶದಿಂದನೇ ನಮಗೆ ಅದಕ್ಕೂ ಖುಷಿಯಾಗಿದೆ ಅನ್ನಿಸ್ತಾ ಇರೋದು. ಕರೆಕ್ಟ್. ಆಮೇಲೆ ಈ ಗಿಡಗಳಿಗೆ ಏನಂದರೆ ನಾವು ನಮ್ಮ ಮನಸ್ಸು ಅದಕ್ಕೆ ಅರ್ಥ ಆಗಿಬಿಡುತ್ತೆ. ನಾನು ನಿಮ್ಗೆ ಹೋದ ಸತಿ ಹೇಳಿದ್ದೆ, ಆ ಚೆರಿ ಗಿಡ ಎಷ್ಟು ದಿವಸ ಹಾಕೋರು ಬರಲಿಲ್ಲ. ಆ ಚೆರಿ ಗಿಡದ್ದು ಚಿಕ್ಕ ಫೋಟೋ ಇದೆ, ಅದು ಎಷ್ಟು ದಿವಸ ಆದ್ರೂ ಬರಲಿಲ್ಲ. ನಾನು ಅಂದ್ಕೊಂಡು ಅಲ್ಲಿ ಡಾಕ್ಟರ್ ಕರಿಗೌಡರು ಅಂತ ಅವ್ರು ಕೊಟ್ಟಿದ್ದು, ಅವ್ರದ್ದು ನರ್ಸರಿಯಿಂದ. ಅವ್ರಿಗೆ ಫೋನ್ ಮಾಡಿ, ಸರ್ ಇದು ಬರ್ತಿಲ್ಲ, ಕಡಿದ್ಬಿಡೋಣ ಅಂತಿದ್ದೀನಿ ಅಂತಂದರು. ಎಲ್ಲ ಕಟ್ಬಿಡಿ, ಫುಲ್ ಕಟ್ ಮಾಡಿಬಿಡಿ ನೋಡೋಣ ಅಂತ ಹೇಳಿದ್ರು ಅವರು. ಗಿಡದ ಮುಂದೆ ನಿಂತ್ಕೊಂಡು ಫೋನಲ್ಲಿ ಮಾತಾಡಿದೆ ಅಂತ ಹೇಳಿ ಹೋದೆ. 15 ದಿವಸ ಬಂದರೆ ಗಿಡ ಫುಲ್ಲು ಹೂವು, ಒಂದು ಬೌಲ್ ತುಂಬ ನಿಮಗೆ ತೋರಿಸಿದ್ದೆ ಚೆರಿ ಹಣ್ಣು. ಗಿಡಗಳಿಗೂ ಅರ್ಥ ಆಗುತ್ತೆ. ನಿಂಬೆಹಣ್ಣು ಗಿಡಕ್ಕೂ ಅಷ್ಟೇ ಅಂತೆ. ನಿಂಬೆಹಣ್ಣು ಕಾಯಿ ಬರದೇ ಇದ್ದಾಗ ಅದ್ರ ಮುಂದೆ ಏನಪ್ಪ ಇದು ಇಷ್ಟು ಬರ್ತಾ ಇಲ್ಲ ಅಂತ ಬೈದ್ಬಿಟ್ರೆ ಆಗತ್ತೆ ಅಂತಾರೆ. ಇವೆಲ್ಲ ಮೂಢನಂಬಿಕೆ ಇರ್ಬೋದು, ಬಟ್ ನನ್ನ ಅನುಭವದಲ್ಲಿ ಏನಂದರೆ ನಾವೇ ನಂಬಿಕೆ ಫಲಿಸಿದೆಯಲ್ಲ. ನಾವೇ ಬಂದು ಅಲ್ಲಿ ಮಾತಾಡಿದಾಗ, ಅದಕ್ಕೆ ಗಿಡಗಳ ಜೊತೆ ಓಡಾಡಿದಾಗ ಸಿಗೋ ಅಂಥ ಗಿಡಗಳ ಖುಷಿ, ನಮಗೆ ಖುಷಿ ಎರಡೂ ಒಂದು. ಯಾವುದೋ ವಿವರ್ಸಲ್ಲಿ ಸೈಂಟಿಫಿಕ್ಕಾಗಿ ಹೇಳೋ ಅಂಥದ್ದಲ್ಲ, ಬಟ್ ನಮ್ಮ ಅನುಭವ ಅದು. ಸೊ ಇದಾಗೇ ಆಗುತ್ತೆ. ಸೊ ಈ ಗಿಡಗಳನ್ನು ಈ ರೀತಿ ಬೆಳೆಸಬೇಕು ಅಂತ ಅಂದ್ಕೊಂಡವರಿಗೆ ಹಿಂದೆನೂ ನೀವು ಕೆಲವು ಟಿಪ್ಸ್ಗಳನ್ನು ಕೊಟ್ಟಿದ್ದೀರಿ. ಈ ಸರಿ ಮತ್ತೊಮ್ಮೆ ಹೇಳಿ, ಇಂಥ ಒಂದು ಕಾಡು ಬೆಳೆಸಬೇಕು ಅಂತಿಲ್ಲ, ಅಟ್ಲೀಸ್ಟ್ ಗಾರ್ಡನ್ ಆದರೂ ಮಾಡಬೇಕು, ಅವರವರ ಶಕ್ತಿಗೆ ಅವರವರ ಆಸಕ್ತಿಗೆ ತಕ್ಕಾಗಿ ಮಾಡಬೇಕು ಅಂತಂದರೆ ಮೂಲಭೂತವಾಗಿ ಏನು ಜಾಗ್ರತೆ ಮತ್ತು ಏನು ಆಸಕ್ತಿಯ
ಅಂಶಗಳಿರಬೇಕು? ಇಲ್ಲ, ಎಲ್ಲದಕ್ಕೂ ಏನಂದರೆ ಈಗ ನಾವು ಯಾವ್ದಾದ್ರು ಕ್ಲಾಸ್ ನಾನು ನಡೆಸಿದಾಗಲೂ ಅಷ್ಟೇ, ಒಳಗಡೆ ನಿಮಗೆ ಏನಂತಾರೆ ಬರ್ನಿಂಗ್ ಡಿಸೈರ್ ಅಂತೀವಿ, ಫೈರ್ ಇನ್ ದ ಬೆಲ್ಲಿ, ಹೊಟ್ಟೆಯಲ್ಲಿ ಕಿಚ್ಚಿರಬೇಕು, ನಾವು ಮಾಡಬೇಕು ಅಂತ ಇರಬೇಕು, ಹಠ ಇರಬೇಕು, ಆಸೆ ಇರಬೇಕು. ಹಠ ಅಲ್ಲ, ಆಸೆ ಇರಬೇಕು. ಆ ಆಸೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮಗೆ ಇದು ಏನೇ ಮಾಡಿದ್ರು ಯಾರನ್ನೇ ಕಾಪಿ ಮಾಡಿದ್ರು ಸರಿ ಹೋಗಲ್ಲ ಅದು. ಸರಿ ಹೋಗೋದು. ಸೊ ನನ್ನ ಪ್ರಕಾರ ಫಸ್ಟು ಅವ್ರಿಗೆ ಮಾಡಬೇಕು ಅಂತ ಆಸೆ ಇರಬೇಕು. ಎಷ್ಟೊಂದು ಜನ ನೋಡಿದ್ದೀನಿ, ಈಗ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಆದಾಗ ನಮ್ಮ ಬೆಂಗಳೂರಲ್ಲಿ ಸೇರೋಷ್ಟು ಜನ ಎಲ್ಲೂ ಸೇರಲ್ಲ. 5 ಲಕ್ಷ 10 ಲಕ್ಷ ಹೊಟ್ಟೋಗ್ಬಿಡ್ತಾರೆ ಅಲ್ಲಿ. ಎಲ್ಲರೂ ಇಷ್ಟಿಷ್ಟು ಕೊಂಡ್ಕೊಂಡು ಬರ್ತಾರೆ. ಒಂದು 15 ದಿವಸ ಆದಮೇಲೆ ಅವ್ರ ಮನೆಗೆ ಹೋಗಿ ಎಲ್ಲ ಒಣಗೋಗಿರುತ್ತೆ. ಯಾಕೆಂದರೆ ಅದು ಆಸಕ್ತಿ ಇರಲ್ಲ, ಸುಮ್ಮನೆ ತರಬೇಕಲ್ಲ ಅಂತ ಇರ್ತಾರೆ. ಅದಿರಬಾರ್ದು. ಫಸ್ಟು ಅದು ಆಸಕ್ತಿ ಬರಬೇಕು. ನೀವು ಒಂದು ಗಿಡ ಬೆಳೆಸಿದ್ರು ಅಷ್ಟು ತೃಪ್ತಿ ಸಿಗಂಗಿರಬೇಕು. ಅದರಿಂದ ಶುರು ಮಾಡಿದ್ರೆ ಆಮೇಲೆ ರಿಟರ್ನ್ಸ್ ನೋಡಿ ಮಾಡೋಕ್ಕೆ ಹೋಗ್ಬಾರ್ದು. ಪುದೀನ ಬೆಳೆಸಿದ್ರೆ ಎಷ್ಟು 10 ರೂಪಾಯಿಗೆ ಎಷ್ಟು ಕಟ್ಟು ಕೊಡ್ತಾನೆ, ಇದೇನು ಇಷ್ಟೆಲ್ಲ ಕಷ್ಟಪಟ್ಟರು ಬೆಳ್ತಿಲ್ಲ ಅಂತಂದರೆ ಅದು ನಿಜವಾಗ್ಲೂ ಸಕ್ಸಸ್ ಆಗಲ್ಲ. ಆಮೇಲೆ ಮೂರನೇದು ಏನಂದರೆ, ಯಾರದೇ ಒಬ್ರದ್ದು ಮಾಡಿರೋದು ನೋಡಿ ನಾವು ಮಾಡೋದಲ್ಲ, ನಮಗೇನು ಬೇಕು ಕರೆಕ್ಟ್ ಅನ್ನೋದು ನೋಡ್ಕೊಂಡು ಮಾಡಬೇಕು. ನಮ್ಮ ಜಾಗದ ಲಿಮಿಟೇಷನ್ ಎಷ್ಟಿದೆ. ಇವಾಗ ನೀವು ಎಷ್ಟೊಂದು ಜನದ ಹೇಳಿದ್ರಿ ಲಾಸ್ಟ್ ಟೈಮು, ಇವಾಗ ನೀವು ಇವಾಗ ಇಂಟ್ರೊಡಕ್ಷನಲ್ಲೂ ಹೇಳ್ತಾ ಇದ್ರಿ, ತುಂಬ ಜನ ಅಲ್ಲಿ ನೋಡಬೇಕು ಅಂತಿದ್ದಾರೆ. ಎಷ್ಟೊಂದು ಜನ ನೀವು ಲಾಸ್ಟ್ ಟೈಮ್ ಕವರ್ ಮಾಡಿದ್ರು ಬಂದಿದ್ದಾರೆ. ಏನಾಗುತ್ತೆ, ಅವರು ನೋಡೋ ಉದ್ದೇಶನೇ ಬೇರೆ. ಈಗ ಬಂದು ನೋಡಿ ಖುಷಿ ಪಡೋದು ಒಂದು, ಇದೇನು ಬಿದ್ದೋಗ್ಬಿಡಲ್ವಾ ಸರ್ ಬಿಲ್ಡಿಂಗು, ಇಷ್ಟೊಂದು ಮಣ್ಣು ಹಾಕಿದ್ರೆ ಅಂತಾರೆ. ಬಿದ್ದೋಗಂಗೆ ನಾವು ಕಟ್ತೀವ. ಆಮೇಲೆ ಇದು ಲೀಕೇಜ್ ಏನು ಆಗಲ್ವಾ ಸರ್? ಅಲ್ಲ, ಲೀಕೇಜ್ ಆಗಂಗಿರ ನಾವೆಲ್ಲಿ ಕಟ್ತೀವಿ? ಮಾಡಿದ್ದೀವಿ ಅದೆಲ್ಲ. ಲೀಕೇಜ್ ಆಗಕ್ಕೆ ಏನು ಅವಾಯ್ಡ್ ಮಾಡಬೇಕು ಅಂದರೆ ಹೇಳೆಲ್ಲ ಮಾಡಿದ್ದೀವಿ. ಅದು ನೀವು ನೆಗೆಟಿವೇ ನೋಡಿದ್ರೆ ಆಗೋದಿಲ್ಲ, ಅದು ಆಗೋದಿಲ್ಲ ಅದು. ಸೊ ಆ ರೀತಿ ನಾವು ಮಾಡಬೇಕಾದಾಗ ಪಾಸಿಟಿವ್ ಆಗಿ ಹೆಂಗೆ ಚಾಲೆಂಜಸ್ಸನ್ನು ಹೆಂಗೆ ನಾವು ಅವಾಯ್ಡ್ ಮಾಡ್ಕೊಬೋದು, ಓವರ್ಕಮ್ ಮಾಡ್ಕೊಬೋದು ಅಂತ ಯೋಚನೆ ಮಾಡಿದ್ರೆ ಗ್ಯಾರಂಟಿ ಒಳ್ಳೆ ಫಲಿತಾಂಶ ಬಂದೇ ಬರುತ್ತೆ. ನಿಮ್ಮ ಗಾರ್ಡನನ್ನು, ಅದು ಕಾಡನ್ನು ನೋಡಬೇಕು ಅಂತ ಆಸೆ ಪಟ್ಟಂಥ ಜೆನ್ವಿನ್ ಯಾರಾದರೂ ಅಂದರೆ ಅವರನ್ನು ನೋಡ್ಲಿಕ್ಕೆ ಬಿಡ್ತೀರಾ ಹೇಗೆ? ಇಲ್ಲ, ಅದು ನಾವು ಮಾತಾಡಿದ್ದೀವಲ್ಲ, ಈಗ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ. ಅದೇನಾಗುತ್ತೆ, ಇವಾಗ ನೀವು ಮಾಡಿದಾಗಲೂ ತುಂಬ ಹೆಸರಾಂತ ಗಾಯಕರು ಇವರು ಎಲ್ಲರೂ ಫೋನ್ ಮಾಡಿದರು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಅಂಥವ್ರು. ಎಲ್ಲ ಪವರ್ಫುಲ್ ಅವರೇ ಇದ್ದಾರೆ ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸು, ಪಾಲಿಟಿಷಿಯನ್ಸು, ಇವರು ಎಲ್ಲರೂ. ಬಟ್ ಏನಾಗುತ್ತೆ, ಸರ್ ಇವಾಗ ಬರ್ಬೋದಾ ಅಂತಾರೆ. ನಾವು ಅವಾಗಿರಲ್ಲ, ಇಲ್ಲ ಊರಲ್ಲಿಲ್ಲ ನಾಳೆ ಬನ್ನಿ ಅಂತೀವಿ. ನಾಳೆ ಇವನು ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂದ್ಕೊತಾರೆ. ಅದಕ್ಕೆ ನಾನೇನು ಉದ್ದೇಶ ಮಾಡಿದೆ ಅಂದರೆ, ನೀವೇ ಒಂದು 15 ಜನ 20 ಜನ ನಮ್ಮ ಇರೋ ಜಾಗದಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡೋಣ. ನಾನೇ ಅವ್ರಿಗೆ ಎಲ್ಲ ಕರ್ಕೊಂಡೋಗಿ ತೋರಿಸಿ, ಅವತ್ತು ಟೈಮು ಎಲ್ಲ ಫಿಕ್ಸ್ ಆಗಿರುತ್ತೆ. ಅವ್ರು ಬರಲಿ, ನಮ್ಮ ಜೊತೆ ಕಾಲ ಕಳೀಲಿ, ನಾವು ಅವ್ರ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ. ಅವ್ರಿಗೂ ಏನಾದ್ರು ಕ್ವಶನ್ ಇದಿದ್ರೆ, ಡೌಟ್ಸ್ ಇದ್ದರೆ ಹೇಳ್ಬೋದು. ಹಂಗೆ ಮಾಡೋಣ. ಹಂಗೆ ಮಾಡಿದಾಗ ಅದು ಅಟ್ಲೀಸ್ಟ್ ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ. ಆಮೇಲೆ ಲಿಮಿಟೆಡ್ ಅಲ್ಲಿ ಮಾಡೋಣ. ನಾವು ಏನೂ ಇಲ್ಲದೆ ಸುಮ್ಮನೆ ಫೋನ್ ಮಾಡಿ ನಾಳೆ ಬರಲ್ಲ ಅಂದರೆ ಆಗೋದಿಲ್ಲ ಅದು. ಸೊ ಆ ಥರ ಇದ್ದರೆ ನಮಗೂ ಕಷ್ಟ, ಅವ್ರಿಗೂ ಕಷ್ಟ. ಸೊ ಅದು ನನ್ನ ಉದ್ದೇಶ. ಓಕೆ, ಇದು ಒಳ್ಳೆಯದಾಗಲಿ. ನಾವು ಈ ಉದ್ದೇಶ ಏನು, ಈ ವಿಡಿಯೋವನ್ನು ಮಾಡೋ ಉದ್ದೇಶ ಅಥವಾ ನಿಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದ ಉದ್ದೇಶ ಏನು ಅಂತಂದರೆ, ಮಹಾನಗರದಲ್ಲೂ ಮನಸ್ಸು ಮಾಡಿದರೆ ನಾವು ಈ ಥರದ ಒಂದು ಕಾಡಿನ ಅನುಭೂತಿಯನ್ನು ಪಡ್ಕೋಬೋದು. ಅದಕ್ಕೆ ಮೂಲಭೂತವಾಗಿ ಆಸಕ್ತಿ ಬೇಕು, ಶ್ರಮ ಬೇಕು, ಮತ್ತು ಅದನ್ನು ಪ್ರೀತಿಸುವ ಗುಣ ಇರಬೇಕು. ನೀವು ಪ್ರೀತಿ ಇಲ್ಲದ ಮೇಲೆ ಯಾವುದೂ ಸಾಧ್ಯ ಇಲ್ಲ. ಅಂಥ ಒಂದು ಅನುಭವವನ್ನು ನಾನು ಪಡ್ಕೊಂಡೆ, ನೀವು ಅದನ್ನು ಬೆಳೆಸ್ತಾ ಇದ್ದೀರಿ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಈ ಕಾಡನ್ನು ನೋಡುವ ಒಂದು ಆಸಕ್ತರಿಗೆ ಒಂದಿಷ್ಟು ಲಿಮಿಟೆಡ್ ಮೆಂಬರ್ಸ್ಗಳಿಗೆ ಒಂದು ಡೇಯನ್ನು ಫಿಕ್ಸ್ ಮಾಡಿ ಅದಕ್ಕೂ ಆಹ್ವಾನವನ್ನು ನಾವು ಮುಂದಿನ ಇದರಲ್ಲಿ ಹಾಕ್ತೇವೆ. ಅದನ್ನು ನೋಡಿಕೊಂಡು ಜನ ಬರ್ಬೋದು. ಇದು ಆ್ಯಕ್ಚುಲಿ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ಶ್ರಮ, ಆಸಕ್ತಿ ಎಲ್ಲನೂ. ಇಲ್ಲಿ ನೋಡೋಕ್ಕೆ ಬರೋರು ಸಾಹಸ ನೋಡೋಕ್ಕೆ ಬರಬೇಕು. ಹೌದು, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ನೋಡ್ಬಿಟ್ಟು ನಾವು ಅದನ್ನೇ ಬೆಳೆಸೋಣ ಅಂತ ಬಂದವ್ರಿಗೆ ಆಗಲ್ಲ, ಅದಾಗೋದಿಲ್ಲ. ಏನು ಸರ್ ನಮ್ಮ ಓನರ್ ತುಂಬ ಕಿರಿಕ್ ಸರ್, ಇಲ್ಲಿ ಹೆಂಗೆ ಸರ್ ಈ ಥರ ಮಾಡ್ಬೋದಾ ಸರ್ ಅಂದರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಆಮೇಲೆ ಅದು ಆ ಥರ ಬೆಳೆಸೋಕ್ಕೆ ಮೊದಲೇ ಡಿಸೈನ್ ಮಾಡಿದರೆ ಪರವಾಗಿಲ್ಲ. ಇರೋ ಜಾಗದಲ್ಲಿ ಬಿಲ್ಡಿಂಗ್ ಅದು ಯಾವುದೋ ಮನೇಲಿ ಬಾಡಿಗೆಗಿದ್ದಾಗ ಇದೆಲ್ಲ ಮಾಡಬೇಕು ಅಂತ ಕಷ್ಟ ಆಗೋದಿಲ್ಲ. ಅದರಿಂದ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗಲ್ಲ. ಇಲ್ಲಿ ಏನೋ ಸಾಹಸ ಇದೆ,
ಏನೋ ಮಾಡಿದ್ದಾರೆ ಅಂತ ಗಣಪತಿಯವರು ತೋರಿಸಿದ್ದಾರೆ ನೋಡೋಣ ಅಂತ ಇದ್ದವ್ರಿಗೆ, ಅಥವಾ ಅವ್ರು ತೋರಿಸಿರೋದು ನಿಜಾನೋ ಸುಮ್ಮನೆ ಏನೋ ಮಾಡಿದಾರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ದಂಗೆ ಅದನ್ನ ನೋಡೋಣ ಅಂದವರು ಬರ್ಬೋದು. ಅದನ್ನ ನೋಡ್ಬೇಕೆ ಹೊರತು ನಾವು ಇದನ್ನು ಕಾಪಿ ಮಾಡ್ಬಿಡ್ತೀನಿ ಅಂದರೆ ಅದು ಕಷ್ಟ. ಹೌದು, ಅದರಲ್ಲಿ ಏನೋ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ಕ ಅವ್ರು ಶುರು ಮಾಡಿದ್ರೆ ಅದು ಎಲ್ಲರಿಗೂ ಸಂತೋಷ. ಓಕೆ ಸರ್ ಇಷ್ಟೊತ್ತು ಬೆಳಗ್ಗೆ ಮುಂಜಾನೆ ನಿಮ್ಮ ಕಾಡಿಗೆ ಬಂದೆವು, ಮಾತಾಡಿದೆವು, ನೀವು ಕೊಟ್ಟ ಜ್ಯೂಸ್ ಕುಡಿದೆವು. ಇದು ಕೇವಲ ಒಂದು ಪ್ರಕ್ರಿಯೆ ಅಷ್ಟೇ ಅಲ್ಲ, ಬದುಕಿನ ಬಹುಶಃ ನಾವು ಮತ್ತೆ ನಮ್ಮ ಬದುಕನ್ನು ಹಿಂದೆ ನೋಡುವ, ಅಥವಾ ನಮ್ಮ ಬದುಕು ಎಷ್ಟು ಸುಂದರವಾಗಿದೆ ಅದನ್ನು ನಮ್ಮ ಸಣ್ಣ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಮಹಾನಗರದಲ್ಲೂ ಕೂಡ ಮತ್ತೆ ನಾವು ಆ ಬದುಕಿನ ಸುಖವನ್ನು ಪಡೆಯಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈಗ ಇನ್ನೊಂದು ಲಾಸ್ಟಲ್ಲಿ ಮರ್ತುಬಿಟ್ಟಿದ್ದೆ, ಈಗ ನಮ್ಮದ್ರಲ್ಲಿ ಶಮಿ ಗಿಡ ಅಂತಿದೆ. ಶಮಿ ಅಂದರೆ ನಾವು ಬನ್ನಿ ಮರ ಅಂತ ಅಂತೀವಿ, ಅದನ್ನು ಬೆಳೆಸಿದ್ದೀವಿ ಇಲ್ಲಿ. ಆ ಶಮಿ ಗಿಡದ ಮಹತ್ವ ಏನಂದರೆ, ಫಸ್ಟು ಮೆಡಿಕಲ್ಲಿ ತುಂಬ ವ್ಯಾಲ್ಯೂ ಇದೆ. ನೆಕ್ಸ್ಟು ನಮ್ಮ ಕಲ್ಚರಲ್ಲಿ ಏನು ಮಾಡ್ತೀವಿ ನಾವು, ಚಿಕ್ಕ ಹುಡುಗರ ಇದ್ದಾಗಿಂದ ವಿಜಯದಶಮಿ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ಗೆಲ್ಲ ಮಾಡಿ ಅವ್ರ ಬುಕ್ಕಲ್ಲಿ ಇಟ್ಕೊಂಡು ಅಂದರೆ ಅದು ಫ್ರೆಂಡ್ಶಿಪ್ ಉಳಿಯುತ್ತೆ ಅಂತ ಸ್ನೇಹಿತರು ಕೊಡೋದು. ಆಮೇಲೆ ನಮ್ಮ ಹಿಂದೂಲಲ್ವೇ ಅಲ್ಲ, ಮುಸ್ಲಿಮಲ್ಲೂ ಮೊಹರಂ ಟೈಮಲ್ಲಿ ಆ ಶಮಿ ಎಲೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಪದ್ಧತಿ ಇದೆ. ನಮ್ಮ ಮೊಹಮ್ಮದ್ ಶಮಿ ಅಂತಲೇ ಅವರು ವರ್ಲ್ಡ್ ಕಪ್ಪಲ್ಲಿ ಹೆಸರು ಮಾಡಿಬಿಟ್ರು ಅವರು. ಸೊ ಎಲ್ಲ ಈ ಶಮಿ ಅನ್ನೋದು ಅಷ್ಟು ಫೇಮಸ್ಸು. ಸೊ ನಾನೇನು ಮಾಡಿದೆ, ಈಗ ಶಮಿ ಬೆಳೆಸಿದ್ದೀವಿ, ಏನು ಪ್ರಯೋಜನ ಅದು ಅಂದರೆ, ಪೂಜೆ ಮಾಡ್ತೀರಾ ಯಾವಲ್ಲಾರು ಒಂದ್ಸರಿ ನಾವು ವಿಜಯದಶಮಿ ದಿವಸ ನಾವು ಅದಕ್ಕೆ ಹಾರ ಹಾಕ್ತೀವಿ, ಸರಿ, ಇನ್ನೇನು ಪ್ರಯೋಜನ. ನಾ ಏನು ಮಾಡಿದೆ, ಎಲೆಗಳನ್ನೆಲ್ಲ ಕಟ್ ಮಾಡಿ, ನೋಡಿ ಇಲ್ಲೊಂದು ವಿಶೇಷ ತಗೊಳ್ಳಿ, ಇದು ನೋಡಿ, ಇದು ವಿಶೇಷವಾಗಿ ಇದಕ್ಕೊಂದು ಫ್ರೇಮ್ ಮಾಡಿಸಿ ಇದೆಲ್ಲ ಬರೆದು ಎಲ್ಲ ನಮ್ಮ ಬರ್ತ್ಡೇ ದಿವಸ ನಮ್ಮ ಫ್ರೆಂಡ್ಸ್ ಒಂದು 100 ಜನಕ್ಕೆ ಇದನ್ನು ಕೊಟ್ಟೆ. ವೆರಿ ಗುಡ್. ಎಲ್ಲರೂ ಇದು ಒಂಥರ ಹೇಳೋಕ್ಕೆ ಆಗದೆ ಇರೋಂಥ ವ್ಯಾಲ್ಯೂಬಲ್ ಗಿಫ್ಟ್, ಇದು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಬಾಂಬೆಯಿಂದ. ನಿಮಗೆ ಐಡಿಯಾ ಬಂತು? ಇಲ್ಲ, ನಮ್ದು ಏನಂದರೆ, ಯಾವಾಗಲೂ ಏನಂದರೆ, ನಾನು ಇವಾಗ ಅಂತಲ್ಲ, ನಮ್ಮ ರಿಸಾರ್ಟ್ ಕಟ್ಟಿದಾಗ್ಲೂ ನಮ್ಮಲ್ಲಿ ಅಡಕೆ ಹಾಳೆಗಳು ತುಂಬ. ಅವಾಗ ಏನು ಮಾಡಿದೆ ನಾನು, ನ್ಯೂ ಇಯರ್ಗೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ, ನಾವೇನೋ ಕಟ್ತಾ ಇದ್ದೀನಿ ರಿಸಾರ್ಟು, ಎಲ್ಲರಿಗೂ ಗ್ರೀಟಿಂಗ್ ಕೊಡಬೇಕು. ಏನು ಮಾಡಿದೆ, ಅದನ್ನು ಅಡಿಕೆ ಎಲೆ ತೊಗೊಂಡು ಮಾರ್ಕೆಟಿಗೆ ಜೈಸಿಮ್ ಅವ್ರ ಹತ್ರ ಕೇಳಿದೆ, ಅಡಿಕೆ ಎಲೆಯಲ್ಲಿ ಕಟ್ ಮಾಡು ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಉದ್ದ ಜಾಸ್ತಿ ಇರಲಿ, ಅಗಲ ಕಡಿಮೆ, ಅಡುಗೆ ಹಾಳೆನ ಅದನ್ನು ಕಟ್ ಮಾಡಿ ಉದ್ದ ಜಾಸ್ತಿ ಅಗಲ ಕಡಿಮೆ ಮಾಡಿ ಅದನ್ನು ಸ್ಕೆಚ್ ಪೆನ್ ತೊಗೊಂಡು ಹ್ಯಾಪಿ ನ್ಯೂ ಇಯರ್ ಫ್ರಮ್ ಸೈಲೆಂಟ್ ವ್ಯಾಲಿ ಫ್ರಮ್ ವೆಂಕಟ್ ಅಂತ ಬರೆದು ನಾನು ಅವ್ರಿಗೆ ಕೊಟ್ಟೆ. ನಾನು ಅಂದ್ಕೊಂಡೆ ಏನೋ ಕೊಡ್ತಾ ಇದ್ದೀವಿ ಸರಿ ಅಂತ. ನಾನು ಕುದುರೆಮುಖ ಐರನ್ ಅವ್ರ ಚೇರ್ಮನ್ನು, ನಾವು ಕುದುರೆಮುಖಲ್ಲಿ ಇರೋದಲ್ಲ, ಅವ್ರ ಮನೆ ಇಂದಿರಾನಗರ ಇತ್ತು, ಅವ್ರಿಗೋಗಿ ಕೊಟ್ಟೆ. ಅದಾದಮೇಲೆ ನಮ್ಮದು ಇನಾಗ್ರೇಷನ್ಗೆ ಒಂದು ವರ್ಷ ಆದಮೇಲೆ ಅವ್ರ ಮನೆಗೆ ಹೋಗಿದ್ದೆ. ನೀವೇ ಬರಬೇಕು ಮುಖ್ಯ ಅತಿಥಿಗಳಾಗಿ, ನೀವು ಅಲ್ಲಿ ಚೇರ್ಮನ್ ಆಗಿದ್ದವರು ಅಂತೆಲ್ಲ ಹೇಳಿದೆ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಅವರು ಶೋಕೇಸಲ್ಲಿದೆ. ನಾನು ಕೇಳಿದೆ, ಇದು ನಮ್ಮದಿದೆ ಅಂತ. ಅಯ್ಯೋ, ಇಷ್ಟು ಚೆನ್ನಾಗಿರೋದು ಯಾರು ಬಿಸಾಕ್ತಾರಾ ಅಂದರು. ಅವಾಗ ಅನ್ನಿಸ್ತು ನನಗೆ, ಇದು ವ್ಯಾಲ್ಯೂ ಕೊಡೋದು. ಎಷ್ಟೊಂದು ಜನ 1000 ರೂಪಾಯಿದು ಗಿಫ್ಟ್ ಕಾರ್ಡ್ ಮಾಡಿಸೋದು, 500 ರೂಪಾಯಿದು ಮಾಡಿಸೋದು ಅಂತಾರೆ. ಇದು ನಮ್ಮ ಕ್ರಿಯೇಟಿವಿಟಿಯಿಂದ ಬಂದಿರೋದು, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಇದು ಅಷ್ಟೇ, ಇದಕ್ಕೆ ನಮಗೆ ಖರ್ಚಾಗಿರೋದು ತುಂಬ ಕಡಿಮೆ, ಕರೆಕ್ಟ್, ಆದರೆ ಇದ್ರ ವ್ಯಾಲ್ಯೂ ತುಂಬ ಜಾಸ್ತಿ. ಆಮೇಲೆ ನಮ್ಮ ಸಿಂಬಾಲಿಕ್ ಆಗು ನಾವು ನಮ್ಮ ಟ್ರೆಡಿಷನಲ್ನು ಫ್ರೆಂಡ್ಸ್ಗೆಲ್ಲ ಕೊಡೋದಿದೆ. ಸೊ ಆ ರೀತಿ ಮಾಡಿದೆ. ಆ ರೀತಿ ನಾವು ಬೆಳೆದಿರೋದನ್ನು ಉಪಯೋಗಿಸಂಗೆ ಅನ್ನೋದಕ್ಕೆ ನಾವು ಕ್ರಿಯೇಟಿವ್ ಆಗಬೇಕಷ್ಟೇ. ಎಲ್ಲದಕ್ಕೂ ಸೊಲ್ಯೂಷನ್ ಸಿಗಲ್ಲ. ನೀವೇನೇನು ತರಕಾರಿ ತೊಗೊಳ್ಳೋದೇ ಇಲ್ವಾ ಅಂತಂದ್ರೆ ಅದಾಗಲ್ಲ, ತರಕಾರಿ ತೊಗೊಳ್ಬೇಕಾಗತ್ತೆ. ನಾವೆಲ್ಲ ಇಲ್ಲಿ ಬೆಳ್ಕೊಳ್ತಾ ಇಲ್ಲ. ಆಮೇಲೆ ನಿಮ್ಗೇನು ಮೆಡಿಸನ್ನೇ ತೊಗೊಳಲ್ವಾ, ಎಲ್ಲ ಆರೋಗ್ಯದ ಗಿಡ ಹಾಕಿದ್ದೀರಾ ಅಂತ. ಮೆಡಿಸಿನ್ನು ಆರೋಗ್ಯ ಎಲ್ಲ ನಮಗೆ ಆಗುತ್ತೆ ಅಂತ, ಒಳ್ಳೇದಾಗತ್ತೆ ಅಂತ ತೊಗೊಳ್ತೀವಿ ಹೊರತು, ಕಾಯಿಲೆನೇ ಬಂದಾಗ ನಾವು ತೊಗೊಳ್ಳೋದೇ ಇಲ್ಲ, ಇಲ್ಲೇ ತೊಗೊತೀವಿ ಅಂತ ನಾವು ಹಠ ಏನು ಮಾಡಿಲ್ಲ. ಅದು ಬೇಸಿಕ್ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.